ಹಲೋ ಎವ್ರಿವನ್, ವತ್ಸಲಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರೋ ಅಂತಹ ಸೌತೆಕಾಯಿ ಹಸಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಕಾವಲಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಳು, ಮೆಂತ್ಯ ಕಾಳು, ಇದನ್ನು ಹುರಿದ್ಬಿಟ್ಟು ಸೇರಿಸ್ಬೇಕು. ತುಂಬ ಜಾಸ್ತಿ ಹಾಕಬಾರ್ದು, ಕಹಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕಾಗತ್ತೆ. ಗಮ್ಮಂತ ವಾಸನೆ ಬರೋ ತನಕ ಹುರ್ಕೋಬೇಕು. ಇವಾಗ ಹುರಿದಿದ್ದಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನೊಂದು 8 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಒಂಚೂರು ಎಣ್ಣೆ, ಒಂದು 1/4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹುರಿದ್ಬಿಟ್ಟು ಸೇರಿಸ್ಬೇಕು ಹಸಿರು ಮೆಣಸಿನ್ಕಾಯಿನ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಳಿ. ಈಗ ಆಗಿದೆ ಹಸಿರು ಮೆಣಸಿನ್ಕಾಯಿ. ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ, 1 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಸೇರಿಸ್ತಾ ಇದ್ದೀನಿ. ಹಸಿ ಸಾಸಿವೆ 1 ಸ್ಪೂನಷ್ಟು, ಹುರಿಯೋದೇ ಬೇಕಾಗಿಲ್ಲ ಇದನ್ನು. ಆಮೇಲೆ ಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಹುಣಸೆ ಹಣ್ಣು 1 ತೊಳೆಯಷ್ಟು, ಸ್ವಲ್ಪ ಬೆಲ್ಲ, ಒಂಚೂರು ಇಂಗು, ಒಂದು 1/4 ಸ್ಪೂನಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟನ್ನು ಇವಾಗ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ. ಒಂಚೂರು ಅರಿಶಿನ. ಇವಾಗ ಇದನ್ನು ರುಬ್ಬಿರೋದನ್ನು ಸಣ್ಣಗೆ ಹೆಚ್ಕೊಂಡಿರೋ ಸೌತೆಕಾಯಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆ, ಸಾಸಿವೆ, ಒಗ್ಗರಣೆ ಹಾಕ್ತಾ ಇದ್ದೀನಿ ಗೊಜ್ಜಿಗೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೌತೆಕಾಯಿ ಗೊಜ್ಜು ಸವಿಯಲು ಸಿದ್ಧವಾಯಿತು. ಖಂಡಿತ ನೀವು ಎಲ್ಲ ಟ್ರೈ ಮಾಡಿ. ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಎಲ್ಲರೂ ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.